ಅವ್ರಿಗಿನ್ನೂ ಪ್ರಜ್ಞೆ ಬಂದಿಲ್ಲ. ಅವ್ರಿಗೆ ಪ್ರಜ್ಞೆ ಬಂದ್ಮೇಲೆ ಹೇಳ್ತೀನಿ, ಆಮೇಲೆ ಹೋಗಿ ನೀವು ನೋಡ್ಬೋದು. ಚಂದ್ರು, ನಿನ್ನೆ ನಂಬಿದ್ದೀನಿ ತಾಯಿ, ಎಲ್ಲ ಒಳ್ಳೇದ್ ಮಾಡು. ಪರಾಶಕ್ತಿ ಓಂ ಶಕ್ತಿ, ಪರಾಶಕ್ತಿ ಓಂ ಓಂ ಶಕ್ತಿ, ಆದಿ ಪರಾಶಕ್ತಿಯೇ ಓಂ ಶಕ್ತಿ, ಪರಾಶಕ್ತಿ. ಅಯ್ಯೋ, ಏನಾಯ್ತು? ಇಲ್ಲೇನಾಯ್ತಮ್ಮ? ಹೇಳಮ್ಮ. ಇಲ್ಲಿ ನೋಡಮ್ಮ. ಅಯ್ಯೋ ಮಗಳೇ, ಹೇಳಮ್ಮ. ನೋಡಮ್ಮ, ಹೇಳಮ್ಮ. ಇಲ್ಲೋಡು, 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 ನೀರು ತಗೊಂಡ್ ಬಾ. ಇಲ್ಲೋಡು. ಹೇಳಮ್ಮ. ಬೆಳಗ್ಗೆಯಿಂದ ಕಠಿಣ ವ್ರತ ಮಾಡಿದಾಳೆ. ಏನ್ ತಿಂದಿದ್ದಾಳೋ ಇಲ್ವೋ ಗೊತ್ತಿಲ್ಲ, ಅದಕ್ಕೆ ಹೀಗೆ ಸುಸ್ತಾಗಿರ್ಬೇಕು. ಹೇಳಮ್ಮ. ಇಲ್ಲೋಡು ಮಗಳೇ, ಇಲ್ಲೋಡು, ಹೇಳಮ್ಮ. ಕಣ್ಬಿಡಮ್ಮ. ಇಲ್ಲೋಡು, ಹೇಳಮ್ಮ, ಹೇಳಮ್ಮ. ಕಣ್ಬಿಡಮ್ಮ. ಇಲ್ಲೋಡು. ಮಯೂರಿ, ಏನಾಯ್ತಮ್ಮ ಇವಳಿಗೆ? ಇಲ್ಲಿ ನೋಡಿ, ಇವಳು ಗೊತ್ತಾ ನಿಮ್ಗೆ? ಹೌದಮ್ಮ, ಇವಳು ನನ್ನ ತಂಗಿ ಇದ್ದಾಗೆ. ಯಾಕೆ ಪ್ರಜ್ಞೆ ಬಿದ್ದಿದ್ದಾಳೆ? ಬೆಳಗ್ಗೆಯಿಂದ ತುಂಬಾ ಕಠಿಣವಾದ ವ್ರತಗಳನ್ನ ಮಾಡಿದಾಳಮ್ಮ. ಏನ್ ಸಮಸ್ಯೆ ಅಂತ ಈ ಹುಡುಗಿನ ಬೆಳಿಗ್ಗೆಯಿಂದ ಕೇಳಿದ್ವಿ, ಆದ್ರೆ ಇವಳು ಬಾಯಿನೇ ಬಿಡ್ತಾ ಇಲ್ಲ. ನೀನಾದ್ರೂ ಹೇಳಮ್ಮ, ಇವಳಿಗೇನ್ ಸಮಸ್ಯೆ ಅಂತ. ಅಮ್ಮ, ಇವಳು ಗಂಡನಿಗೆ ಹುಷಾರಿಲ್ಲ. ಆಸ್ಪತ್ರೆಯಲ್ಲಿ ಇವರು ಸಾವು ಬದುಕಿನ ಜೊತೆ ಹೋರಾಡ್ತಿದ್ದಾರೆ. ಅದಕ್ಕೆ ಇವಳು ಗಂಡನಿಗೋಸ್ಕರ ಈ ಕಠಿಣ ವ್ರತ ಮಾಡ್ತಿದ್ದಾಳೆ. ಹೇಳಮ್ಮ ಮಗಳೇ, ಎದ್ದೇಳಮ್ಮ. ನಿಧಾನ, ನಿಧಾನ, ನಿಧಾನಮ್ಮ. ಅಕ್ಕ, ಮಯೂರಿ, ನನಗೆಲ್ಲ ವಿಷಯನೂ ಗೊತ್ತಾಯ್ತು. ಆಸ್ಪತ್ರೆಯಲ್ಲಿ ನೀನು ಇಲ್ಲ ಅಂತ ಅಂಕಲ್ ನನಗೆ ಫೋನ್ ಮಾಡಿ ಹೇಳಿದ್ರು. ಅದಕ್ಕೆ ನೀನು ಇಲ್ಲಿರ್ತೀಯ ಅಂತ ನಾನಿನ್ನ ಹೊಡ್ಕೊಂಡು ಬಂದೆ. ಯಾಕೆ ಸುಮ್ಮನೆ ಹೇಳ್ತಾ ಇದೀಯಾ? ಗಂಡನ ಮೇಲೆ ಇಷ್ಟು ಪ್ರೀತಿ ಇರೋ ನೀನು ಹಿಂಗತ್ರ ಹೆಂಗೆ ಹೇಳು? ನಿನ್ ಗಂಡನ ಉಳಿಸ್ಕೊಳ್ಳೋದಕ್ಕೆ ನೀನು ಇಷ್ಟು ಕಠಿಣವಾದ ವ್ರತನೆಲ್ಲ ಮಾಡಿದೀಯಾ. ನಿನ್ ಗಂಡ ಹುಷಾರಾಗಿ ಬಂದೇ ಬರ್ತಾರೆ. ನಿನ್ಗೆ ಖಂಡಿತ ಒಳ್ಳೇದಾಗತ್ತೆ. ನೋಡಮ್ಮ, ಇವಳನ್ನ ಕರ್ಕೊಂಡೋಗೋ ನಿನ್ ಜೊತೆನಲ್ಲಿ. ನಾವಿನ್ ಬರ್ತೀವಮ್ಮ. ಬನ್ನಿ.